ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವರ. ಆತ್ಮೀಯರೇ, ಉತ್ತರ ಕರ್ನಾಟಕ ಸಪ್ರೇಟ್ ಆಗಬೇಕು, ಬೇರೆ ಆಗಬೇಕು ಅಂತ ಕೂಗ ಕಾಗಿ ಅವ್ರ ಜೊತೆಗೆ ಇನ್ನೂ ಅನೇಕರು ತಮ್ಮ ಧ್ವನಿನ ಗೂಡಿಸ್ತಾ ಇದ್ದಾರೆ. ಅದರಲ್ಲೂ BR ಪಾಟೀಲ್ ಬಹಳ ಉತ್ತರ ಕರ್ನಾಟಕದ ಪ್ರಸಿದ್ಧ ಮತ್ತು ಅಷ್ಟದಿಷ್ಟ ನಾಯಕ. ಕಲಬುರಗಿಯಲ್ಲಿರುವಂಥವ್ರು, ಬೆಳಗಾವಿಯಿಂದ ಕಲಬುರಗಿ 400 ಕಿಲೋಮೀಟ್ರು ದೂರದಲ್ಲಿರುವಂಥವರು. ಈ BR ಪಾಟೀಲರು ನಮ್ಮ ಕ್ಷೇತ್ರಗಳಿಗೆ ಈ ಸಚಿವರು ಭೇಟಿ ಆಗುವುದಿಲ್ಲಲ್ರಿ ಅಂತ ನಾವು ಪೂರ ದಂಡೆಗೆ ಇದ್ದೀವಿ. ನಮ್ಮ ಇನ್ನಿಬ್ಬರು ಅಸ್ಪೃಶ್ಯರನ್ನಾಗಿ ಮಾಡಿದ್ದಾರೆ. ಯಾವ ಅಭಿವೃದ್ಧಿ ಆಗ್ತಾಯಿಲ್ಲ, ಡೆವಲಪ್ಮೆಂಟ್ಗಳಿಲ್ಲ, ತಲಾ ಆದಾಯ ಕಡಿಮೆ ಆಗ್ತಾಯಿದೆ. ಏನಿದರ ಅರ್ಥ? ನಾವು ಈ ರಾಜ್ಯದ ಜನ ಅಲ್ವೇನು ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ಇವ್ರು ಮಾತಾಡೋದು ನೋಡಿದಾಗ, ಇವ್ರು ಮಾತಿನ ದಾಟಿ ನೋಡಿದಾಗ ನಾವು ಯಾಕಪ್ಪ ಸಪ್ರೇಟ್ ಆಗಬಾರ್ದು, ನಿಮ್ಮ ಜೊತೆಗೆ ಹೇಗಿರಬೇಕು ಅನ್ನುವಂಥ ಮಾತು. ಇಂಥ ಮಾತನ್ನು ನಾವು ಖರ್ಗೆ ಅವ್ರ ಧ್ವನಿಯಲ್ಲಿ ಕೇಳ್ತಾ ಇದ್ದೀವಿ. ರಾಜು ಕಾಗೆ ಅವ್ರು ಮಾತಾಡಿದ್ರು, ಇದು ಉಮೇಶ್ ಕತ್ತಿಯವರು ಆ ಧ್ವನಿಯನ್ನು ಜೋರು ಮಾಡಿದ್ರು. ಈಗ ಅಶೋಕ್ ಪೂಜಾರಿ ಅಂಥವ್ರು, ಗಣಾದ್ ಅಂಥವ್ರು ಇನ್ನೂ ಜೋರು ಮಾಡ್ತಾ ಇದ್ದಾರೆ. ಇವತ್ತು ಸಣ್ಣದಾಗಿ ಉದ್ಭವವಾದಂಥ ಈ ಮಾತು ಮುಂದೊಂದು ದಿನ ದೊಡ್ಡದಾಗಿ ಇದು ರಾಜ್ಯವನ್ನು ಒಡೆದರಲ್ಲೂ ಕಾರಣೀಕರ್ತರಾಗ್ಬೋದು ಅಂತ. ಯಾಕಂತಂದರೆ ಉತ್ತರ ಕರ್ನಾಟಕದ ಎಲ್ಲ ಶಾಸಕರು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಏನಾದ್ರು ಪ್ಲ್ಯಾನ್ ಹಾಕ್ಕೋಬೇಕಲ್ಲ, ಚರ್ಚೆ ಮಾಡಬೇಕಲ್ಲ. ಅದೇ ಕಾಲಕ್ಕೆ ದಕ್ಷಿಣ ಕರ್ನಾಟಕದ ಶಾಸಕರು ಸಹಿತ ಪ್ರೋತ್ಸಾಹ ಕೊಡಬೇಕಲ್ಲ ಎಲ್ಲ ಬೆಳೆಯೋದಕ್ಕೆ. ಸಮತೋಲನವಾಗಿ ಎರಡು ಭಾಗಗಳು ಬೆಳೀಲಿ ಅನ್ನೋದು ಒಳ್ಳೆಯ ವಿಚಾರ, ಎರಡು ಬೆಳಿತಾವೆ. ಅದರಲ್ಲಿ ಹೆಂಗೆ ಆಗ್ತಾ ಇಲ್ಲ, ಶಿಕ್ಷಣ ಪ್ರಾಶಸ್ತ್ಯ ಕೊಡ್ತಾ ಇಲ್ಲ. ಅದೇ ಕಾಲಕ್ಕೆ ಒಳ್ಳೊಳ್ಳೆ ಉದ್ಯೋಗ ಸೃಷ್ಟಿ ಮಾಡೋಂಥ ಕೇಂದ್ರಗಳಲ್ಲಿ ತರ್ತಾ ಇಲ್ಲ. ಎಲ್ಲ ಬೆಂಗಳೂರು ಅದು ಸುತ್ತಮುತ್ತ ಮೈಸೂರು ಏರೋಸ್ಪೇಸ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಇನ್ನೊಂದು ದೊಡ್ಡ ಟೆಕ್ನಿಕಲ್ ಸೌಂಡ್ ಇದ್ದಿದ್ದು ಯಾವುದು ಬಂದ್ ಮಾಡ್ತಾ ಇಲ್ಲ, ನಮಗೇನೋ ಅವಕಾಶ ಕೊಡ್ತಾ ಇಲ್ಲ ಅನ್ನೋಂಥ ಅಳಲನ್ನು ತೋಡಿಕೊಂಡ್ರು BR ಪಾಟೀಲರು. ಮುಖ್ಯವಾಗಿ ಏನು ಸಚಿವರು ನಮಗೆ ಬಂದು ಭೇಟಿಯಾಗಿ ನೀವೇನು ಮಾಡಿದ್ದೀರಿ, ಏನಿಲ್ಲ, ಏನು ಮಾಡಬೇಕಾಗಿತ್ತು ಅಂತ ಕೇಳಬೇಕಾಗಿದೆ. ಅದು ಮಾಡ್ತಾನೆ ಇಲ್ಲ. ನಮ್ಮ ಕೆಲಸ ಅದಲ್ಲಪ್ಪ ಅನ್ನೋಂಗೆ ವರ್ತನೆ ಮಾಡೋದು ನೋಡಿದಾಗ ಸಹಜವಾಗಿ ನಾವು ಈ ರಾಜ್ಯದಾಗ ಇದ್ದೀವಿ ಅನ್ನುವಂಥ ಪ್ರಶ್ನೆ ಮುಟ್ಲಿಕ್ಕೆ ಅನ್ನೋ ಮಾತನ್ನು ಅವ್ರು ಮಾತಾಡ್ತಾ ಇದ್ದಾರೆ BR ಪಾಟೀಲ್. ಇಂಥದ್ದು ಮಾತುಗಳಿದೆ. ಅದರಲ್ಲಿ ಕೆಲವೊಬ್ಬರು ಇಲ್ಲ, ನಮಗೆ ಆಸಕ್ತಿ ಇಲ್ಲ, ಚಂದ್ರಪ್ರಕಾಶ್ ಅವರು ಇರ್ಬೋದು, ಇನ್ನುಳಿದವ್ರು ಕೆಲವೊಬ್ಬರು ಇದ್ದಾರೆ, ಒಕ್ಕಟ್ಟಾಗಿರಲಿ ಒಂದಾಗಿರಲಿ ಕರ್ನಾಟಕ ಅಂತೇಳಿ. ಆದರೆ ಅವ್ರಿಗೂ ಅಸಮಾಧಾನ ಅದ. ಉತ್ತರ ಕರ್ನಾಟಕ ನಾವು ಏನು ನೀವು ಮಾಡ್ತಾಯಿದ್ದೀರಿ, ಕೆಲಸ ಏನಿಲ್ಲ, ಸುಮ್ಮನೆ ಪ್ಯಾಕೇಜ್ ಕೊಟ್ಟು ಗಪ್ಪಲೆ ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಆ ಕೆಲಸಗಳು ಆಗ್ಯಾವ ನಾವು ನೋಡಬೇಕು. ಇಲ್ಲಿ ಶಾಸಕರು ತಮಗೇನು ಬೇಕಪ್ಪ ಅನ್ನೋದು ಖಚಿತವಾಗಿ ಅಲ್ಲಿ ಆಯಾ ಅದು ಸಮಸ್ಯೆ ಅಂತ ಮಿನಿಸ್ಟರ್ ಭೇಟಿಯಾಗಿ ಹೇಳ್ಕೋಬೇಕು, ಮಾಡಬೇಕು. ನಮ್ಮದು ಕರ್ತವ್ಯಗಳಿದಾವೆ, ಮಾಡ್ತಾಯಿದ್ವಿ ನಾವು. ಆದರೂ ಮಾಡ್ತಾಯಿಲ್ಲ ಇವರು ಸಚಿವರು ಬರ್ತಾಯಿಲ್ಲ ನಮ್ಮ ಮನೆಗೆ. ನಮ್ಮನ್ನ ಏನು ಡೆವಲಪ್ ಮಾಡಿದ್ವಿ ಬಂದು ನೋಡ್ತಾ ಇಲ್ಲ. ಅದಕ್ಕಾಗಿ ಎಲ್ಲರೂ ಬೇಜಾರಾಗಿ ನಮ್ಮ ಸಪ್ರೇಟ್ ಕೊಡ್ರಪ್ಪ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಈ ಎಲ್ಲ ದಿಶೆಯಲ್ಲೇ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇನ್ನೊಂದು ಮಾತನ್ನು ಹೇಳಬೇಕಾಗಿದೆಯಲ್ಲಪ್ಪ ಅಂದರೆ ಉತ್ತರ ಕನ್ನಡದ ಬಗ್ಗೆ ಫಂಡ್ ರಿಲೀಸ್ ಮಾಡೋದಾಗಲಿ ಮತ್ತೆ ಮಾಡೋದಾಗಲಿ ಸ್ವಲ್ಪ ತಾರತಮ್ಯ ಮರ್ತಾ ಇದ್ದವರು ಮಾಡೋದನ್ನು ನಾವು ನೋಡ್ತಾ ಇದ್ವಿ. ಅದೇ ಕಾರಣ CB ಸುರೇಶ್ ಬಾಬು ಅನ್ನುವಂಥ JDS ಅವರು ಅವರ ಸರ್ಕಾರ ಎಲ್ಲ ವಿಧಾನಸಭೆಗಳಿಗೂ ಹೆಚ್ಚು ಕಡಿಮೆ ಸಮಾನವಾಗಿ ಅನುದಾನ ನೀಡುತ್ತದೆ. ಆದರೆ ಉತ್ತರ ಕರ್ನಾಟಕದಲ್ಲಿ ಅಭಿವೃದ್ಧಿ ಕಾರ್ಯ ಆಗುತ್ತಿಲ್ಲ. ಆಗಿದ್ದರೆ ಅನುದಾನ ಎಲ್ಲಿ ಹೋಯಿತು, ಎಲ್ಲಿ ಸೋರಿ ಹೋಯಿತು, ಈ ಕುರಿತು ಮುಖ್ಯಮಂತ್ರಿಯವರು ಮತ್ತು ಭಾಗದ ರಾಜಕಾರಣಿಗಳು ಹೆಚ್ಚಿನ ನಿಲ್ಲಿಸಬೇಕು ಅಂತ. ಇದು ನಮಗೆ ಫಂಡು ಕೊಡ್ತೀರಿ, ಆದರೆ ಕೆಲವೊಂದು ಖರ್ಚು ಆಗೋದಿಲ್ಲ ಅದು ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಮತ್ತು ಸಮಾನವಾಗಿ ಕೊಡೋದಿಲ್ಲ, ಕೊಡೋದು ನಮಗೆ ಕಡಿಮೆ ಕೊಟ್ಟಿರ್ತೀರಿ, ಆದರೆ ಮತ್ತು ಸೋರಿ ಹೋಗುವಂಥದ್ದು 40% 60% ಜನರಿಂದಾಗಿ. ಮತ್ತು ತಲಾ ಆದಾಯಗೂ ನಾವು ಹಿಂದೆ ಬಿದ್ದಿದ್ದೀವಲ್ಲ ಅಂತ ಅನ್ನುವಂಥ ಮಾತನ್ನು ಪರ್ ಕ್ಯಾಪಿಟಲ್ ಇನ್ಕಮ್ ನಮ್ಮ ದೇಶದೊಳಗೆ ಅದರಲ್ಲೂ ಮುಖ್ಯವಾಗಿ ಉತ್ತರ ಕರ್ನಾಟಕದಲ್ಲೇ ಇದು ಭಾಳ ಕಡಿಮೆ ಕಾಣ್ತದೆ ಅಂತ. ಅದರ ದಕ್ಷಿಣ ಕರ್ನಾಟಕಕ್ಕಿಂತ ನಮ್ಮ ಆಯಾ ದರ ಪ್ರತಿಯೊಬ್ಬಗ ಇನ್ಕಮ್ ದರ ಏನೈತಿ ಭಾಳ ಕಡಿಮೆ ಆಗಲಿಕ್ಕತ್ತದೆ. ಇವೆಲ್ಲ ನೋಡಿದಾಗ ನಾವು ಯಾಕಪ್ಪ ಈ ಅಖಂಡ ಕರ್ನಾಟಕ ಉಳಿಬೇಕು ಅನ್ನೋಂಥ ಸೂಕ್ಷ್ಮವಾದ ಪ್ರಶ್ನೆಗಳು ಸಹಿತ ಹೇಳ್ತಾ ಇದ್ದಾವೆ. ಮತ್ತು ತಲಾ ಆದಾಯನೂ ಕಡಿಮೆ ಆಯಿತು. ಜೊತೆಗೆ ಇನ್ನಷ್ಟು ಅಂದರೆ ಉತ್ತರ ಕನ್ನಡದ ಅನೇಕ ಶಾಸಕರು ಸಭೆಗಳಿಗೆ ಬಂದ ತಮ್ಮ ಅಭಿಪ್ರಾಯ ಹೇಳುವುದಿಲ್ಲ, ತಮ್ಮ ವಿಚಾರಗಳನ್ನು ಹೇಳುವುದಿಲ್ಲ, ಮಾತಾಡೋದಿಲ್ಲ, ಮೌನಾಗಿರ್ತಾರೆ. ಯಾಕಪ್ಪ ಇವರು ಇವತ್ತು ಅದಕ್ಕೆ ಉದಾಹರಣೆಗೆ ನಮ್ಮ ಅರವಿಂದ್ ಬೆಲ್ಲದರು ಆರೋಪ ಮಾಡ್ತಾರೆ.
ಉತ್ತರ ಕರ್ನಾಟಕದ ಸಚಿವರಾದಂಥ ಅದರಲ್ಲಿ ಬೆಳಗಾವಿಯ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ರೆಗ್ಯುಲರ್ ಬರೋದಿಲ್ಲರಿ ಇಲ್ಲೇ ಅನ್ನುವಂಥದ್ದು. ಇವ್ರ ಜೊತೆ ಇನ್ನುಳಿದ ಸಚಿವರು ಸರಿಯಾಗಿ ಬರ್ತಾಯಿಲ್ಲ, ಟೈಮ್ ಯಾಕೆ ಬರ್ತಾ ಇಲ್ಲ, ಯಾಕೆ ಅವ್ರ ಭಾಗದ ಎಲ್ಲ ಸಮಸ್ಯೆ ಮುಗಿದು ಬಿಟ್ಟಿದ್ದಾವ, ಎಲ್ಲ ಇಂಪ್ರೂವ್ ಆಗಿದ್ದಾವ ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಇದನ್ನೆಲ್ಲ ಗಮನಿಸಿದಾಗ ಇಲ್ಲಿಯೇ ನಮ್ಮ ಉತ್ತರ ಕರ್ನಾಟಕ ಶಾಸಕರು ಎಚ್ಚರಗೊಳ್ಬೇಕಾಗಿದೆ ಮತ್ತು ಇವೆಲ್ಲ ಕೆಲಸಗಳಲ್ಲಿ ಭಾಗ್ಯ ಆಗಬೇಕಾಗಿತ್ತು. ಜನರ ಸಮಸ್ಯೆಗಳನ್ನು ಕೇಳುವಲ್ಲೇ ಪ್ರತಿ ಮನೆಗೆ ಹೋಗಿ ಅಲ್ಲಿ ಗಂಡರಲ್ಲಿ ಹೆಣ್ಣಿರಲಿ ಆ ಕುಟುಂಬ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋಂಥ ಕೆಲಸವನ್ನು ಇವೆಲ್ಲ ಮಾಡಬೇಕಾಗಿತ್ತು ಅನ್ನುವಂಥ ಮಾತು ಇವರು ಹೇಳೋದು ಸರಿ ಅದ. ಬಿ ಆರ್ ಪಾಟೀಲ್ ಹೇಳ್ತಾ ಇರ್ಬೋದು, ಇನ್ನೊಬ್ರು ಹೇಳ್ತಾ ಇರ್ಬೋದು, ಇನ್ನೂ ಕೆಲವೊಂದು ಸಚಿವರು ಬರಲಾರದವ್ರು ಏನೋ ಕಾರಣ ಹೇಳ್ಬೋದು, ನಾವು ಬಂದಿಲ್ಲಪ್ಪ ಆ ಕಾರಣ ಈ ಕಾರಣ ಹೇಳ್ಬೋದು. ಆದರೆ ರಿಯಲ್ ಆಗಿ ಇವರೆಲ್ಲ ಬರಬೇಕು ತಮ್ಮ ಕ್ಷೇತ್ರಗಳು ಎಲ್ಲಿದಾವೆ ಅಲ್ಲಿ ಭೇಟಿಯಾಗಿ ಆಯಾ ಸಮಸ್ಯೆಗಳನ್ನ ಅಲ್ಲಿ ಸಮಸ್ಯೆಗಳನ್ನು ಚರ್ಚೆ ಮಾಡಿದ್ರೆ ಇದು ಪರಿಹಾರ ಸಿಗ್ಲಿಕ್ಕೆ ಸಾಧ್ಯತೆ ಅನ್ನುವಂಥ ಮಾತನ್ನು ಮಾತಾಡ್ತಿದ್ದಾರೆ. ಅದಕ್ಕಾಗಿ ಇವತ್ತು ಭಾಳ ಸಿಟ್ಟಿಗೆ ಬಂದ ನಮ್ಮ ಬಿ ಆರ್ ಪಾಟೀಲರು ಭೇಟಿಯಾಗಿ ಚರ್ಚೆಗಳಿದ್ದಾರೆ. ಅಲ್ರಿ ನೀವು ನಮ್ಮ ಡೆವಲಪ್ಮೆಂಟ್ ಮಾಡೋಕ್ಕೆ ಯಾವಾಗ ನೀವು ಬರೋರು ಅನ್ನುವಂಥ ಮಾತನ್ನು ನಮಗೆ ನೀವು ಅವಕಾಶ ಕೊಡ್ತೀರಿ ಅಂತೇಳಿ ಈ ಎಲ್ಲ ನೆಲೆಯಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಉದಾಸೀನತೆ, ನಿರ್ಲಕ್ಷ್ಯತನ ಈವನ್ ನಮ್ಮ ಉತ್ತರ ಕನ್ನಡ ಶಾಸಕರಲ್ಲೇ ಅದು ಅನ್ನುವಂಥ ಮಾತನ್ನು ವ್ಯಕ್ತಪಡಿಸ್ತಾರೆ. ಉದಾಹರಣೆಗೆ ನಮ್ಮ ಅರವಿಂದ್ ಬೆಲ್ಲವರು, ಅವರು ಬೆಲ್ಲದವರು, ಉತ್ತರ ಕನ್ನಡದವರು, ನಮ್ಮ ಸತೀಶ್ ಅವರು ಬೆಳಗಾವಿ ಅವರು ಬರಬೇಕು, ಸಮಸ್ಯೆ ನೋಡಬೇಕು, ಅಡ್ಡಾಡ್ತಾ ಇದ್ದಾರೆ, ತಿಳಿತಾ ಇದ್ದಾರೆ, ಮಾಡ್ತಾರೆ. ಸತೀಶ್ ಅವ್ರ ಬಗ್ಗೆ ಎಲ್ಲಪ್ಪ ಸಂಘಟನೆ ಮಾಡ್ತಾ ಇದ್ದಾರೆ, ಹಿಂದಿದ್ದು ಏನೋ ಓಡಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಅಂತ ಅನ್ನೋದಾದ್ರು ಸಹಿತ ಒಬ್ಬ ಮಿನಿಸ್ಟರ್ ಆಗಿಸಿಂದ ಏನು ಮಾಡಲಿಕ್ಕೆ ಸಾಧ್ಯ ಇದೆ, ಯಾವ ಜನಕ್ಕೂ ಭೇಟಿಯಾಗಿ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ಅವರು ವಿಚಾರ ಮಾಡಿ ಇವುಗಳಿಗೆ ಒಂದು ಪರಿಹಾರ ಹುಡುಕ್ಬೇಕಾಗಿದೆ ಉತ್ತರ ಕರ್ನಾಟಕದಂತ. ಇಲ್ಲಾಂದ್ರೆ ಇವತ್ತು 1, 2, 3, 4 ಅಂತ ನಾವು ಕೌಂಟ್ ಮಾಡ್ತಾ ಇದ್ದೀವಿ. ನೋಡಿರಿ, ಹಿಂದೆ ಉಮೇಶ್ ಕತ್ತಿಯವ್ರ ಕಾಲಕ್ಕೆ ಕೆಲವು ಇದ್ದರು. ಆಮೇಲೆ ಒಂದು ಮೂಮೆಂಟ್ ಆಯಿತು, ಸಂಘಟನೆ ಆಯಿತು ಉತ್ತರ ಕರ್ನಾಟಕ ಅಭಿವೃದ್ಧಿ ದೃಷ್ಟಿ ಇಟ್ಕೊಂಡು ಅಶೋಕ್ ಪೂಜಾರಿ ಅಂತವರು, ನಮ್ಮ ಇವರು ಗಡಾಧರ್ ಅಂತವರು ಅದ್ರಲ್ಲಿ ಸೇರಿದ್ರು ಇಂಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಹಿರೇಮಠ ಅಂತ ಧಾರವಾಡದವರು ವಕೀಲರು, ಇಲ್ಲಿ ನಮಗೆ ಅನ್ಯಾಯ ಆಗ್ತದಪ್ಪ ಉತ್ತರ ಕರ್ನಾಟಕ ಅಂತೇಳಿ ಧ್ವನಿಯನ್ನು ಎತ್ತಲಿಕ್ಕೆ ಶುರು ಮಾಡಿದರು. ಇವತ್ತು 1, 4, 2, 3 ಇದ್ದಂಥ ಧ್ವನಿಗಳು ಇವತ್ತು ನಿಧಾನಕ್ಕೆ 10, 15, 20, 30, 40 ಆಗಲಿಕ್ಕೆ ಹೆಚ್ಚಿದ್ದಾವೆ. ಅತ್ಯುಕ್ತ ಧ್ವನಿಗಳು ರಾಜುಗಾಗಿ ಎಲ್ಲಕ್ಕೆ ಆಗಬಾರ್ದವ್ರು ಅವ್ರು ಶುರು ಮಾಡಿದ್ರು ಸಪ್ರೇಟ್ ನಮ್ಗೆ ರಾಜ್ಯಕ್ಕೆ ಕೊಡ್ರಪ್ಪ ಅಂತ. ಇಂಥ ಪರಿಸ್ಥಿತಿ ಇವತ್ತು ಬಂದದ. ಅದೇ ಇವತ್ತೆಲ್ಲೋ ನಮ್ಮ ಶರಣ ಪ್ರಕಾಶ್ ಅವರು ಸಚಿವರು ಇಲ್ಲ ನಾವು ಒಂದು ಇರ್ತೀವಿ ಅಂತ ಹೇಳ್ತಿರ್ಬೋದು. ಬಟ್ ಅತಿ ಅನ್ಯಾಯ ಆದಾಗ, ಅತಿ ನೋವಾದಾಗ ಏನು ಮಾಡ್ತಾರೆ? ಅದಕ್ಕೆ ಬಿ ಆರ್ ಪಾಟೀಲ್ ಒಂದು ಸಲಹೆಯನ್ನು ಜೊತೆಗೆ ಎಲ್ಲ ಈ ಮಿನಿಸ್ಟರ್ಸ್ ಇವರು ಅಲ್ಲಿ ಹೋಗಿ ಅಭ್ಯಾಸ ಮಾಡಬೇಕಾಗಿದೆ ಪ್ರತಿಯೊಂದು. ಅದರಲ್ಲೂ ಉಸ್ತುವಾರಿ ಸಚಿವರು, ಆಯಾ ಜಿಲ್ಲೆಯ ಉಸ್ತುವಾರಿ ಸಚಿವರು ತಮ್ಮ ಜಿಲ್ಲೆಯಲ್ಲಿ ಏನು ನಡೆದದ, ಏನು ನಡಿಬೇಕಾಗ್ಯದ, ಏನು ಉಳಿದದ ಕೆಲಸಗಳು ನೋಡ್ಬೇಕು ಅವ್ರ ಕೆಲಸದು. ಮತ್ತು ಅದ್ರ ಜೊತೆ ಸಚಿವರು ಹೋಗಿ ಕೇಳ್ಕೋಬೇಕು ತಮ್ಮ ಸಚಿವ ಸ್ಥಾನವನ್ನು ಯಾಕೆ ಕಲ್ಪಿಸಿರ್ತಾರಪ್ಪ ಅಂದ್ರೆ ಈ ಆಡಳಿತಶಾಹಿ ವರ್ಗದವರು ಡಿ ಸಿ ಆಗಿರ್ಬೋದು, ಎ ಸಿ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಇವರೆಲ್ಲ ಸರಿಯಾಗಿ ಕೆಲಸ ಮಾಡ್ತಾರೆ ಅನ್ನೋದು ನೋಡೋ ಸಲ ಇವ್ರು ಇಟ್ಟಿರ್ತಾರೆ, ಬಂದಿರ್ತಾರೆ. ಇವರು ಹೋಗಿ ಕೆಲಸ ಮಾಡ್ಕೊಂಡಿರೋದಲ್ಲ, ಅವ್ರು ಸರಿಯಾಗಿ ಕೆಲಸ ಮಾಡ್ತಾರಿಲ್ಲ, ಭ್ರಷ್ಟರಿದ್ದಾರೋ ಹೆಂಗೆ ಹುಡುಕ್ಬೇಕಾಗಿದ್ರು ಕೆಲಸ ಅನ್ನೂ ಸಹಿತ ನಮ್ಮ ಬಿ ಆರ್ ಪಾಟೀಲ್ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಈ ನೆಲೆಗಟ್ಟಿನಲ್ಲೇ ಇದೇ ಮುಂದುವರಿದರೆ ಉತ್ತರ ಕರ್ನಾಟಕ ಬೇರೆ ಆಗಬೇಕು ಏನು ಕೂಗಿದ್ದಿದ್ದಲ್ಲ, ಇನ್ನಷ್ಟು ದಿನ ಹೋದರೆ ದೊಡ್ಡದಾಗ್ತದೆ, ಗಟ್ಟಿ ಆಗ್ತದೆ. ಆಗ ಏನು ಮಾಡೋರು ನೋಡಿರಿ. ಇವತ್ತು ಸಣ್ಣದು 1, 2, 3, 4 ಹೆಂಗೆ ಸಿಗೋಂಗದವು, ನಾಳೆ ಲಕ್ಷ ಕೋಟಿಗಳು ಜನ ಕೂಡಾಕತ್ತಿದ್ರೆ ಭಾಳ ಕಷ್ಟ ಆಗ್ತದೆ. ಆ ದಿಸೆಯಲ್ಲೇ ಒಂದು ಖಚಿತವಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ಅವ್ರನ್ನ ಈಗಾಗಲೇ ಅಹಿಂದ ಸಲುವಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಕೂಡಿಸ್ತಾ ಇದ್ದಾರೆ. ಅದು ಒಳ್ಳೆಯ ಕೆಲಸನ. ಅಹಿಂದ SC ಮತ್ತು ಮೈನಾರಿಟಿಗಳನ್ನು ಕೂಡಿಸಿರೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅಭಿವೃದ್ಧಿ ಸಲುವಾಗಿ ಉತ್ತರ ಕರ್ನಾಟಕದ ಏನೇನು ಮಾಡಲಿಕ್ಕೆ ಸಾಧ್ಯ ಇದೆ. ಈಗ ಸ್ವತಃ ತಮ್ಮ ಲೋಕೋಪಯೋಗಿ ಇಲಾಖೆಯಲ್ಲಿ ಎಷ್ಟು ಸೋರ್ತದೆ, ಎಲ್ಲಿ ಸೋರ್ತದೆ, ಹೆಂಗೆ ಸೋರ್ತದೆ, ಸೋರೋದು ಬಂದ್ ಮಾಡಿ ಹೆಂಗೆ ಡೆವಲಪ್ಮೆಂಟ್ ಮಾಡೋಕ್ಕೆ ಸಾಧ್ಯ ಇದೆ. ಇನ್ನೂ ಏನು ಡೆವಲಪ್ಮೆಂಟ್ ಹೆಂಗೆ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅದು ಜನಸಾಮಾನ್ಯರಿಗೆ ಸಂಬಂಧಿಸಿದಂಥದ್ದು. ರೋಡ್ಗಳು ಪ್ರತಿಯೊಂದು ಹಳ್ಳಿನೂ ಇವತ್ತು ನಾವು ಮೇಲೆ ಹೇಳ್ತಾ ಇದ್ದೀವಿ. ಅಲ್ಲಿ ಗೂಡಾರುಗಳು ನಿರ್ಮಾಣ ಮಾಡಿ ಅದನ್ನು ವ್ಯಾಪಾರಿಕ ಕೇಂದ್ರ ಮಾಡಿರಿ ಹಳ್ಳಿಗಳನ್ನು ಅಂತೇಳಿ. ಆ ಹಳ್ಳಿಗಳಿಗೆ ಹೋಗ್ಬೇಕಾಗಿತ್ತು ಬಂದ್ರೆ ರಸ್ತೆಗಳು ಎಷ್ಟು ಹೋಗಿಬಿಟ್ಟಿದ್ದಾವೆ, ಎಷ್ಟು ಹಳ್ಳಿ ಇನ್ನೂ ರಸ್ತೆಗಳಿಲ್ಲದಂಥ ಪರಿಸ್ಥಿತಿ ಇದ್ದು. ಇದರ ಬಗ್ಗೆ ಎಲ್ಲ ವಿಚಾರ ಮಾಡಿಕೊಂಡು ಒಟ್ಟಾರೆಯಾಗಿ ಉತ್ತರ ಕನ್ನಡದ ಎಲ್ಲ ಸಚಿವರು ಒಂದಾಗಿ ಅದನ್ನು ಡೆವಲಪ್ಮೆಂಟ್ ಮಾಡಿದ್ರು. ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ, ಇನ್ನೊಂದು ಕಿತ್ತೂರು ಕರ್ನಾಟಕ ಮಾಡಿದ್ರೆ ಈ ಕಡಿಮೆ ಆಗ್ಬೋದು. ಇಲ್ಲಾಂದ್ರೆ ಇವತ್ತು ಅಶೋಕ್ ಪೂಜಾರಿ, ಗಡಾಧರ್ ಅಂತವರು, ಅವ್ರ ಜೊತೆಗೆ ಇವತ್ತು ರಾಜು ಖಾಗೆ ಅವರು, ಅವ್ರ ಬೆನ್ನ ಮತ್ತು ನಮ್ಮ ಬಿ ಆರ್ ಪಾಟೀಲರು ಹಿಂಗೆ ಶುರು ಆಗಿದ್ರಿ. ಒಬ್ಬರಿಂದ ಒಬ್ಬರು ಬೆಳೀತಾ ಇದ್ದಾರೆ. ಇವತ್ತು 1, 2, 3, 4 ಅಂಕ ಗಣಿತ ಆಗಿದ್ರೆ ಇನ್ನೊಂದು ನಾಳೆದು ಇದೇ ಏನಾಗ್ಬೋದಪ್ಪ ಅಂತಂದ್ರೆ ಮಲ್ಟಿಫ್ಲೈ ಆಗ್ಬೋದು. 1, 2, 4, 8, 16, 32, 64 ಅಂತೇಳಿ. ಯಾರಿಗೆ ಗೊತ್ತು, ಆಗ ಉತ್ತರ ಕರ್ನಾಟಕ ಬೇರೆ ಆದರೂ ಆಗ್ಬೋದು, ಹೌದಲ್ವ?
ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. H60 ನ್ಯೂಸ್ ಸತ್ಯಜಿತ್ ತರಾಮಿದು ಸತ್ಯದ ಕೈಗಳಲ್ಲಿ ವಂದನೆಗಳು.